ಫೆಬ್ರವರಿ 26 ಶಿವರಾತ್ರಿಯೊಂದು ಆಳಂದ ಚಲೋ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ರಾಘವ ಚೈತನ್ಯ ಶಿವಲಿಂಗದ ಪೂಜೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ರಾಮ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಶಿವಮಾಲಾ ಧಾರಣೆ ಮಾಡಲಾಯಿತು. ರಾಮ ಮಂದಿರದ 25 ಜನ ಯುವಕರು ಗಣ ಹೋಮ ಪೂಜೆ ಮಾಡಿ ರುದ್ರಾಕ್ಷಿ ಮಾಲಾಧಾರಣೆ ಮಾಡಿದರು. ಅಲ್ಲದೆ 500 ಜನರಿಗೆ ಪೂಜೆಗೆ ಅವಕಾಶ ನೀಡುವಂತಹ ಸಲುವಾಗಿ ಕಲಬುರಗಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಯಿತು. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣ ಸಂಬಂಧ ಹುಬ್ಬಳ್ಳಿಯಲ್ಲೂ ಕೂಡ ಜಯ ಕರ್ನಾಟಕ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಹಲ್ಲೆಯನ್ನ ಖಂಡಿಸಿ ಕಾರ್ಯಕರ್ತರು ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ತಹಶೀಲ್ದಾರ್ ಕಚೇರಿ ತನಕ ಪ್ರೊಟೆಸ್ಟ್ ಮಾಡಿದ್ದಾರೆ. ಮರಾಠಿ ಪುಂಡರ ವಿರುದ್ಧ ಘೋಷಣೆ ಕೂಗಲಾಯಿತು. ಈ ಮೂಲಕ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರ ಹಾಗೆ ಮರಾಠ ಪುಂಡರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇಂದಿನಿಂದ ರನ್ನನ ನಾಡಲ್ಲಿ 3 ದಿನಗಳ ಕಾಲ ರನ್ನ ವೈಭವ ಸಂಭ್ರಮ ಮನೆ ಮಾಡಿದೆ. ರನ್ನನ ಹುಟ್ಟೂರು ಬಾಗಲಕೋಟೆಯ ರನ್ನ ಬೆಳಗಲಿಯಲ್ಲಿ ಜನಪದ ಕಲಾ ತಂಡಗಳಿಂದ ಅದ್ದೂರಿ ಮೆರವಣಿಗೆ ಮಾಡಲಾಯಿತು. ರನ್ನನ ಉತ್ಸವದ ಮೆರವಣಿಗೆಗೆ ಉಸ್ತುವಾರಿ ಸಚಿವ ಆರ್.ವಿ. ತಿಮ್ಮಾಪುರ ಚಾಲನೆಯನ್ನು ನೀಡಿದರು. ರನ್ನನ ಪ್ರಮುಖ ಕೃತಿ ಗದಾಯುದ್ಧ ಹಿನ್ನೆಲೆಯಲ್ಲಿ ಗದೆ ತೋರಿಸಿ ಮೆರವಣಿಗೆಗೆ ಚಾಲನೆಯನ್ನು ನೀಡಲಾಯಿತು. ಈ ವೇಳೆ ಸಾವಿರಾರು ಮಹಿಳೆಯರು ಕುಂಭ ಹೊತ್ತು ನಡೆದರು. ಈ ಉತ್ಸವದಲ್ಲಿ ಡಿಸಿ ಜಾನಕಿ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾದರು. ಚಿತ್ರದುರ್ಗದ ಅರಸನಘಟ್ಟ ವಿದ್ಯುತ್ ಉಪಕೇಂದ್ರದ ಉದ್ಘಾಟನೆ ವೇಳೆ ಸಚಿವ ಡಿ ಸುಧಾಕರ್ ಎಡವಟ್ಟು ಮಾಡಿಕೊಂಡಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಿ ಸುಧಾಕರ್ ಶೂ ಹಾಕಿಕೊಂಡು ಮಂಗಳಾರತಿ ಮಾಡಿದ್ದಾರೆ. ನೂತನ ಕಚೇರಿಯಲ್ಲಿ ಪೂಜೆ ನಡೆಸುತ್ತಿದ್ದ ವೇಳೆ ಈ ಘಟನೆ ನಡೆದು ಹೋಗಿದೆ. ಇದೇ ವೇಳೆ ಪೂಜಾ ಕಾರ್ಯಕ್ರಮದಲ್ಲಿ ಶಾಸಕ ಎಂ ಚಂದ್ರಪ್ಪ ಚಪ್ಪಲಿ ಬಿಟ್ಟು ಭಾಗಿಯಾಗಿದ್ರು. ಹೀಗಾಗಿ ಸಚಿವ ಡಿ ಸುಧಾಕರ್ ನಡೆಗೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆಯಲ್ಲಿ ಅಂದರ್ ಬಹಾರ್ ಎಸ್ಪಿ ಜೂಜಾಟದ ಮೇಲೆ ದಾಳಿ ನಡೆಸಲಾಗಿದೆ. ಖಚಿತ ಮಾಹಿತಿಯ ಮೇರೆಗೆ ದಾವಣಗೆರೆ ಸಿಎನ್ ಪೊಲೀಸರು ಡೆಂಟಲ್ ಕಾಲೇಜ್ ರಸ್ತೆಯಲ್ಲಿರುವಂತಹ ಮ್ಯಾಂಗೋ ಹೋಟೆಲ್ನಲ್ಲಿ ದಾಳಿ ನಡೆಸಿದ್ದಾರೆ. 26 ಜನರನ್ನ ಬಂಧಿಸಿ 24.86 ಲಕ್ಷ ನಗದನ್ನ ವಶಕ್ಕೆ ಪಡೆದಿದ್ದಾರೆ. ಆರೋಪಿತರ ಮೇಲೆ ಕಾಲಂ 89.80 ಕೆಪಿ ಆಕ್ಟ್ ರೀತ್ಯ ಕೇಸನ್ನ ದಾಖಲಿಸಲಾಗಿದೆ. ಕಾಂಗ್ರೆಸ್ ಪಕ್ಷದಿಂದ ಶಿವಮೊಗ್ಗದಲ್ಲಿ ಸಂವಿಧಾನದ ರಕ್ಷಕ ಅಭಿಯಾನ ನಡೆಸಲಾಯಿತು. ಸಂವಿಧಾನ ರಕ್ಷಕ ಅಭಿಯಾನ ಹಿನ್ನೆಲೆಯಲ್ಲಿ ಗಾಂಧಿ ಪಾರ್ಕ್ನಲ್ಲಿರುವ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆರ್ ಪ್ರಸನ್ನಕುಮಾರ್ ಚಾಲನೆಯನ್ನ ನೀಡಿದರು. ಇನ್ನು ಮೆರವಣಿಗೆಗೆ ಡೊಳ್ಳು ತಮಟೆ ಮೂಲಕ ಹೊರಟಂತಹ ಅಂಬೇಡ್ಕರ್ ಭವನದಲ್ಲಿ ಸಂವಿಧಾನ ಕಾರ್ಯಕ್ರಮ ನಡೆಸಲಾಯಿತು. ದಾವಣಗೆರೆಯಲ್ಲಿ ಹಾಫ್ ಹೆಲ್ಮೆಟ್ ಧರಿಸಿ ಸಂಚಾರ ಮಾಡುತ್ತಿದ್ದಂತಹ ಬೈಕ್ ಸವಾರರಿಗೆ ಎಸ್ಪಿ ಉಮಾ ಪ್ರಕಾಶ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ವಾಹನ ಸಂಚಾರ ನಿಯಂತ್ರಣ ಪರಿಶೀಲನೆ ಮಾಡಿ ಉತ್ತಮ ಗುಣಮಟ್ಟದ ಹೆಲ್ಮೆಟ್ ಧರಿಸದೇ ಇರುವಂತಹ ದ್ವಿಚಕ್ರ ವಾಹನಗಳನ್ನು ಸೀಸ್ ಮಾಡಿ ಬಳಿಕ ಸವಾರರಿಗೆ ಎಚ್ಚರಿಕೆಯನ್ನ ಕೊಟ್ಟು ಕಳುಹಿಸಿದ್ದಾರೆ. ದಾವಣಗೆರೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಚನ್ನಗಿರಿ ತಾಲೂಕಿನಲ್ಲಿ ಸರಣಿ ಕಳ್ಳತನ ಮಾಡಿ ಆತಂಕ ಸೃಷ್ಟಿಸಿದ ಕಳ್ಳರ ಗ್ಯಾಂಗ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಾಡಚ್ಚಿ ಗ್ರಾಮದ 22 ವರ್ಷದ ಮನೋಜ ಸೇರಿದಂತೆ ಅಪ್ರಾಪ್ತ ಬಾಲಕನನ್ನ ಬಂಧಿಸಿ 5.5 ಲಕ್ಷ ಮೌಲ್ಯದ ಸ್ವತ್ತನ್ನ ವಶಕ್ಕೆ ಪಡೆಯಲಾಗಿದೆ. ದ್ವಿತೀಯ ಪಿಯುಸಿಯಲ್ಲಿ ಹಿಜಾಬ್ ಧರಿಸಿ ಪರೀಕ್ಷೆಗೆ ಅನುಮತಿ ನೀಡುವ ವಿಚಾರಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಹಿಜಾಬ್ ಪ್ರಕರಣ ಕೋರ್ಟ್ನಲ್ಲಿದೆ, ಹಾಗಾಗಿ ಏನು ಮಾತನಾಡಲ್ಲ. ಕೋರ್ಟ್ನಲ್ಲಿರುವಂಥ ಕಾರಣ ಈ ಬಗ್ಗೆ ಚರ್ಚೆ ಬೇಡ. ಇನ್ನು SSLC ಪರೀಕ್ಷೆನ ಮೊದಲು ಏನಿತ್ತು ಅದೇ ರೀತಿ ನಡೆಸಲಾಗುವುದು. ಇಲ್ಲಿ ಯಾವುದೇ ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ ಅಂತ ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ ಎಟಿಎಂನಲ್ಲಿ ಹಣ ದೋಚುತ್ತಿದ್ದ ಖದೀಮನನ್ನ ವಶಕ್ಕೆ ಪಡೆದಿದ್ದಾರೆ.
ಹಿರೇಮೊರೆಬಾಗ್ ಗ್ರಾಮದ ಗಿರೀಶ್ ಬಂಧಿತ ಆರೋಪಿಯಾಗಿದ್ದು, ದಾದಾಫಿರ್ ಎಂಬುವವರು ಹಣ ಡ್ರಾ ಮಾಡುವ ವೇಳೆ ಅವರ ಎಟಿಎಂ ಎಗರಿಸಿ ಬೇರೆ ಎಟಿಎಂ ಕಾರ್ಡ್ ಅನ್ನ ಕೊಟ್ಟಿದ್ದ. ಬಳಿಕ ದಾದಾಫಿರ್ ಕಾರ್ಡ್ ಅನ್ನ ಬಳಸಿ 30,000 ಹಣವನ್ನ ಡ್ರಾ ಮಾಡಿ ಎಸ್ಕೇಪ್ ಆಗಿದ್ದ. ಈ ಸಂಬಂಧ ಮೊಳಕಾಲ್ಮೂರು ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿತ್ತು. ಕೊನೆಗೂ ಪೊಲೀಸರು ಖತರ್ನಾಕ್ ಐನಾತಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಸಂತೋಷ್ ಲಾಡ್ ಹುಟ್ಟುಹಬ್ಬವನ್ನು ಆಪತ್ತು ರಕ್ಷಕ ದಿನಾಚರಣೆಯಾಗಿ ಆಚರಣೆ ಮಾಡಲು ನಿರ್ಧಾರ ಮಾಡಲಾಗಿದೆ. ಚಿತ್ರದುರ್ಗದಲ್ಲಿ ಸಂಜೀವಿನಿ ಜೀವರಕ್ಷಕ ತಂಡದಿಂದ ಸುದ್ದಿಗೋಷ್ಠಿ ನಡೆಸಿ ದಿನಾಂಕ 27ರಂದು ಸಚಿವ ಸಂತೋಷ್ ಲಾಡ್ ಹುಟ್ಟುಹಬ್ಬವಿದ್ದು ಆ ದಿನವನ್ನು ಆಪತ್ತು ರಕ್ಷಕ ದಿನಾಚರಣೆಯಾಗಿ ಆಚರಣೆ ಮಾಡಲಾಗುವುದು ಅಂತ ತಿಳಿಸಿದ್ದಾರೆ. ಇನ್ನು IMA ಹಾಲ್ನಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಹಲವು ಸಾಧಕರಿಗೆ ಸನ್ಮಾನ ಮಾಡಲಾಗುವುದು ಅಂತ ಹೇಳಿದ್ದಾರೆ. 27/2/2025 ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆಪತ್ರಕ್ಷಕ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾಯಿದ್ವಿ. ಸುಮಾರು ಈ ಕಾರ್ಯಕ್ರಮನ 15 ಜಿಲ್ಲೆಗಳಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದನೇ ಕಾರ್ಯಕ್ರಮನ ಮಾಡ್ತಾಯಿದ್ವಿ ಸರ್. ಯಾಕೆ ವಿಶೇಷವಾಗಿ ಅವರು ಹುಟ್ಟುಹಬ್ಬ ದಿನದಂದೇ ಮಾಡ್ತಾಯಿದ್ದೀವಿ ಅಂದರೆ, ಅವರು ಹಲವಾರು ಬಾರಿ ಅಂದರೆ ಒಂದು 3-4 ಬಾರಿ ಅಪಘಾತ ತುರ್ತು ಪರಿಸ್ಥಿತಿಗಳಲ್ಲಿ ಪ್ರವಾಹ ಆಗಿರ್ಬೋದು, ರೈಲು ದುರಂತರ ಆಗಿರ್ಬೋದು, ಕೇದಾರನಾಥದಲ್ಲಿ ಆದಂತಹ ಮಂಡ್ಯದಲ್ಲೊಬ್ಬ ಸರ್ಕಾರಿ ನೌಕರಿ ಕೊಡಿಸುತ್ತೇನೆಂದು ಲಕ್ಷ ಹಣ ಪಡೆದು ವಂಚಿಸಿರುವ ಘಟನೆ ನಡೆದಿದೆ. ಸಿಎಂ, ಚೀಫ್ ಸೆಕ್ರೆಟರಿ, ಡಿಸಿ, ಹಿರಿಯ ಅಧಿಕಾರಿಗಳ ಹೆಸರು, ಸಹಿ ದುರ್ಬಳಕೆಯನ್ನ ಮಾಡಿದ್ದಲ್ಲದೆ ವಿವಿಧ ಇಲಾಖೆಗಳ ನಕಲಿ ಲೆಟರ್ ಹೆಡ್ ಮತ್ತು ಸೀಲು, ಅಧಿಕಾರಿಗಳ ಸಹಿ ಕೂಡ ಮಿಸ್ಯೂಸ್ ಮಾಡಿಕೊಂಡಿರುವಂತಹ ಆರೋಪ ಕೇಳಿಬಂತೆ. 30ಕ್ಕೂ ಹೆಚ್ಚು ಮಂದಿಗೆ ಕೆಲಸ ಕೊಡಿಸೋದಾಗಿ 2 ಕೋಟಿಗೂ ಅಧಿಕ ಹಣವನ್ನ ಸುಲಿಗೆ ಮಾಡಿದ್ದ ಕಿರಾತಕನನ್ನ ಮಂಡ್ಯ ಪೊಲೀಸರು ಎಡೆಮುರಿ ಕಟ್ಟಿದ್ದಾರೆ. ಸದ್ಯ ನಕಲಿ ಅಧಿಕಾರಿ HC ವೆಂಕಟೇಶ್ ವಿರುದ್ಧ ಮಂಡ್ಯದಲ್ಲಿ 3 ಪ್ರತ್ಯೇಕ ಪ್ರಕರಣವನ್ನ ದಾಖಲಿಸಲಾಗಿದೆ. ವೈಯಕ್ತಿಕ ಲಾಭಕ್ಕಾಗಿ ಹೆದ್ದಾರಿಗೆ ಹಂಪ್ ಹಾಕಿದ ಪ್ರಕರಣ ಸಂಬಂಧ ರಿಪಬ್ಲಿಕನ್ ವರದಿ ಬೆನ್ನಲ್ಲೇ ಮಂಡ್ಯ ಜಿಲ್ಲಾಡಳಿತ ಈಗ ಅಲರ್ಟ್ ಆಗಿದೆ. ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕಿನ ಮಲ್ಕೋನಹಳ್ಳಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ JDS ಮುಖಂಡ ಶಿವಲಿಂಗು ತನ್ನ ಪೆಟ್ರೋಲ್ ಬಂಕ್ ವ್ಯಾಪಾರ ಹೆಚ್ಚಿಗೆ ಮಾಡಿಕೊಳ್ಳಲು ರಸ್ತೆಗೆ ಹಂಪ್ಸ್ ಅನ್ನು ಹಾಕಿದ್ದ. ಇನ್ನು ಈ ಬಗ್ಗೆ ಸುದ್ದಿ ಬಿತ್ತರ ಆಗ್ತಿದ್ದಂತೆ ಎಚ್ಚೆತ್ತ ಜಿಲ್ಲಾಡಳಿತ ಹಂಪ್ಸ್ ಅನ್ನು ಈಗ ತೆರವು ಮಾಡಿದೆ. ಹಾಸನ ಜಿಲ್ಲೆಯ ಅಡವಿ ಬಂಟೇನಹಳ್ಳಿ ರೈತರಿಗೆ ಅರಣ್ಯ ಇಲಾಖೆ ಮುಳುವಾಗಿದೆ. 16 ವರ್ಷದಿಂದ ಉಳುಮೆ ಮಾಡಿ ಖಾತೆಯಾದ ಜಮೀನನ್ನ ತೆರವುಗೊಳಿಸುವುದಕ್ಕೆ ಅರಣ್ಯ ಇಲಾಖೆ ಮುಂದಾಗಿದೆ. ಇದರಿಂದ ದಿಕ್ಕು ತೋಚದೆ ರೈತರು ಪ್ರತಿಭಟನೆಯ ಹಾದಿಯನ್ನ ತುಳಿದಿದ್ದಾರೆ. ಇನ್ನು ಗೃಹ ಸಚಿವರ ಜಿಲ್ಲೆಯಲ್ಲಿ ಮಂಡ್ಯದಲ್ಲೊಬ್ಬ ಸರ್ಕಾರಿ ನೌಕರಿ ಕೊಡಿಸುತ್ತೇನೆಂದು ಲಕ್ಷ ಹಣ ಪಡೆದು ವಂಚಿಸಿರುವ ಘಟನೆ ನಡೆದಿದೆ. ಸಿಎಂ, ಚೀಫ್ ಸೆಕ್ರೆಟರಿ, ಡಿಸಿ, ಹಿರಿಯ ಅಧಿಕಾರಿಗಳ ಹೆಸರು, ಸಹಿ ದುರ್ಬಳಕೆಯನ್ನ ಮಾಡಿದ್ದಲ್ಲದೆ ವಿವಿಧ ಇಲಾಖೆಗಳ ನಕಲಿ ಲೆಟರ್ ಹೆಡ್ ಮತ್ತು ಸೀಲು, ಅಧಿಕಾರಿಗಳ ಸಹಿ ಕೂಡ ಮಿಸ್ಯೂಸ್ ಮಾಡಿಕೊಂಡಿರುವಂತಹ ಆರೋಪ ಕೇಳಿಬಂತೆ. 30ಕ್ಕೂ ಹೆಚ್ಚು ಮಂದಿಗೆ ಕೆಲಸ ಕೊಡಿಸೋದಾಗಿ 2 ಕೋಟಿಗೂ ಅಧಿಕ ಹಣವನ್ನ ಸುಲಿಗೆ ಮಾಡಿದ್ದ ಕಿರಾತಕನನ್ನ ಮಂಡ್ಯ ಪೊಲೀಸರು ಎಡೆಮುರಿ ಕಟ್ಟಿದ್ದಾರೆ. ಸದ್ಯ ನಕಲಿ ಅಧಿಕಾರಿ HC ವೆಂಕಟೇಶ್ ವಿರುದ್ಧ ಮಂಡ್ಯದಲ್ಲಿ 3 ಪ್ರತ್ಯೇಕ ಪ್ರಕರಣವನ್ನ ದಾಖಲಿಸಲಾಗಿದೆ. ವೈಯಕ್ತಿಕ ಲಾಭಕ್ಕಾಗಿ ಹೆದ್ದಾರಿಗೆ ಹಂಪ್ ಹಾಕಿದ ಪ್ರಕರಣ ಸಂಬಂಧ ರಿಪಬ್ಲಿಕನ್ ವರದಿ ಬೆನ್ನಲ್ಲೇ ಮಂಡ್ಯ ಜಿಲ್ಲಾಡಳಿತ